ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಯಾಗಿರುವ ನಟ ದರ್ಶನ್ ಇವತ್ತು ಮತ್ತೆ ವಿಡಿಯೋ ಕಾನ್ಫರೆನ್ಸ್ ಮೂಲಕವಾಗಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಯಿತು. ಈ ಹೊತ್ತಲ್ಲಿ ಮತ್ತೆ ತನಗೆ ಬೆನ್ನು ನೋವಿದೆ ಅನ್ನೋದನ್ನ ತೋರ್ಪಡಿಸುವ ಕೆಲಸವನ್ನ ನಟ ದರ್ಶನ್ ಮಾಡಿದ್ದಾರೆ. ಮತ್ತು ನನಗೆ ವಾಕಿಂಗ್ಗೆ 12 ಅಡಿ ಅಷ್ಟೇ ಜಾಗ ಕೊಡ್ತಾ ಇದ್ದಾರೆ. ಕೋರ್ಟ್ ಹೇಳಿದಂತೆ ಯಾವ ನಿಯಮವೂ ಕೂಡ ಇಲ್ಲಿ ಪಾಲನೆ ಆಗ್ತಾ ಇಲ್ಲ. 20 ಬಾರಿ ನಾನು ಕೇಳಿದ್ರೂ ಕೂಡ ಯಾವ ಮನವಿಯನ್ನು ಕೂಡ ಪುರಸ್ಕರಿಸಲಾಗ್ತಾ ಇಲ್ಲ. ನನಗೆ ಯಾವ ಸವಲತ್ತುಗಳು ಸಿಗ್ತಾ ಇಲ್ಲ ಅಂತ ಅವರು ಜಡ್ಜ್ ಮುಂದೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದನ್ನ ಜಡ್ಜ್ ಕೂಡ ಗಮನಿಸಿದ್ದಾರೆ. ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ನ ನಡವಳಿಕೆಯನ್ನ ಇವತ್ತು ಜಡ್ಜ್ ಕೂಡ ಗಮನಿಸಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೋರ್ಟ್ಗೆ ದರ್ಶನ್ರನ್ನ ಹಾಜರುಪಡಿಸಲಾಯಿತು. ಅವರ ಪರ ವಕೀಲ ಸುನಿಲ್ ಅವರು ಅವರನ್ನ ಹಾಜರುಪಡಿಸಿದ್ರು. ನ್ಯಾಯಾಧೀಶರ ಮುಂದೆ ದರ್ಶನ್ ಮತ್ತೆ ಡ್ರಾಮಾ ಮೆರೆದ್ರು. ವಿಪರೀತ ಬೆನ್ನು ನೋವು ಅನ್ನೋದನ್ನ ತೋರ್ಪಡಿಸುವಂತಹ ಪ್ರಯತ್ನ ಇದಾಗಿತ್ತು. ಇದಕ್ಕೆ ಜಡ್ಜ್ ಗಮನವೇ ಕೊಡಲಿಲ್ಲ. ಈ ಪ್ರಕರಣದಲ್ಲಿ ಇನ್ಯಾರಾದ್ರೂ ಡಿಸ್ಚಾರ್ಜ್ ಅರ್ಜಿ ಹಾಕೋರಿದ್ದೀರಾ ಅಂತ ಕೇಳಿದ್ರು. ಅದಾದ ನಂತರದಲ್ಲಿ ದರ್ಶನ್ಗೆ ಮಾತಾಡೋದಕ್ಕೆ ಅವಕಾಶ ಕೊಡಿ ಅಂತ ಕೇಳಲಾಯಿತು. ಆಗ ದರ್ಶನ್ನ ಏನ್ ಹೇಳ್ತಾರೆ ಅನ್ನೋದನ್ನ ನ್ಯಾಯಾಧೀಶರು ಕೇಳಿದ್ರು. ಅವ್ರು ಹೇಳಿದ್ದನ್ನೆಲ್ಲ ಕೇಳಿಸ್ಕೊಂಡ ನಂತರದಲ್ಲಿ ಬೆನ್ನು ನೋವಿನ ವಿಚಾರವಾಗಿ ಯಾವ ಒಂದು ಪ್ರಸ್ತಾಪವನ್ನು ಕೂಡ ಜಡ್ಜ್ ಮಾಡಲಿಲ್ಲ. ಏನದು ಬಳಲ್ತಾ ಇದ್ದೀರಿ, ಏನ್ ಕಥೆ ಅಂತಾನೂ ಕೂಡ ಕೇಳಲಿಲ್ಲ. ಯಾಕಂದ್ರೆ ನೀವು ನೋಡಿದ್ರಿ, ದರ್ಶನ್ ಆರಂಭದಿಂದಲೂ ಕೂಡ ವಿಪರೀತವಾಗಿ ಬೆನ್ನೋವು ಅನ್ನೋ ತರ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ತೋರಿಸ್ಕೊಳ್ತಾ ಇದ್ರು. ಆ ನಂತರದಲ್ಲಿ ಎಲ್ಲಾ ಕಡೆ ಆಕ್ಟಿವ್ ಆಗಿ ಅವರು ಭಾಗಿಯಾಗ್ತಾ ಇದ್ರು. ಇದನ್ನ ಕೂಡ ಕೋರ್ಟ್ ಹಿಂದೆ ಗಮನಿಸಿತ್ತು. ಈಗ ಮತ್ತೆ ಅದನ್ನೇ ಅವರು ಪುನರಾವರ್ತನೆ ಮಾಡಿದ್ದಾರೆ. ಅದನ್ನ ಕೋರ್ಟ್ ಲೆಕ್ಕಕ್ಕೆ ತೆಗೆದುಕೊಂಡಿಲ್ಲ. ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ವಿಷಯವಾಗಿ ವಿಡಿಯೋ ಕಾನ್ಫರೆನ್ಸ್ ನ ಮೂಲಕವಾಗಿ ಇವತ್ತು ದರ್ಶನ್ರನ್ನ ಹಾಜರುಪಡಿಸಲಾಯಿತು ಕೋರ್ಟ್ಗೆ. ಜೈಲಿನಲ್ಲಿ ನಿಮಗೆ ಕನಿಷ್ಠ ಸೌಲಭ್ಯ ಕೊಡ್ತಿದ್ದಾರಾ ಅನ್ನೋ ವಿಚಾರವಾಗಿ ಪ್ರಶ್ನೆಯನ್ನ ಮಾಡಿದ್ರು ಜಡ್ಜ್. ಇಲ್ಲ, ಯಾವ ಸೌಲಭ್ಯವನ್ನು ಕೊಡ್ತಾ ಇಲ್ಲ ಅಂತ ನೇರವಾಗಿ ಹೇಳಿದ್ದಾರೆ ದರ್ಶನ್. ವಾಕಿಂಗ್ ಮಾಡೋದಕ್ಕೆ ಕೂಡ ಸರಿಯಾಗಿ ಅವಕಾಶ ಕೊಡ್ತಾ ಇಲ್ಲ. ಚಿಕ್ಕ ಜಾಗದಲ್ಲೇ ಓಡಾಡಬೇಕಾಗಿದೆ, ಅಲ್ಲೇ ವಾಕಿಂಗ್ ಮಾಡಿ ಅಂತ ಹೇಳ್ತಾರೆ. ವಾಕ್ ಮಾಡೋದಕ್ಕೆ ಕಷ್ಟವಾಗ್ತಾ ಇದೆ. 12 ಅಡಿ ಜಾಗದಲ್ಲೇ ಅಡ್ಡಾಡೋದು ಬಹಳ ಕಷ್ಟವಾಗ್ತಾ ಇದೆ ಅಂತ ದರ್ಶನ್ ಈ ಸಂದರ್ಭದಲ್ಲಿ ಕೋರ್ಟ್ ಹೇಳ್ಕೊಂಡಿದ್ದಾರೆ. ಮತ್ತು ಏನೇ ಕೇಳಿದ್ರು ಜಡ್ಜ್ಮೆಂಟ್ ಕಾಪಿ ಕೇಳ್ತಾರೆ. ಜಡ್ಜ್ಮೆಂಟ್ ಕಾಪಿ ಕೊಟ್ಟರು ಕೂಡ ನನಗೆ ಯಾವ ರೀತಿಯ ಸವಲತ್ತುಗಳು ಸಿಗ್ತಾ ಇಲ್ಲ. ಒಂದು 20 ಬಾರಿ ಈಗಾಗಲೇ ನಾನು ಮನವಿ ಮಾಡ್ಕೊಂಡಿದ್ದೀನಿ ಅಂತ ಅವ್ರು ಹೇಳ್ಕೊಂಡಿದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮುರಳೀಧರಿಂದ. ಮುರಳಿ, ಈ ಹಿಂದಿಯಂತೆ ಈಗಲೂ ಕೂಡ ದರ್ಶನ್ ತಮ್ಮ ಡ್ರಾಮಾವನ್ನ ಮುಂದುವರಿಸಿದ್ದಾರೆ ಬೆನ್ನು ನೋವಿನ ವಿಚಾರವಾಗಿ. ಸೊ ಇದು ಕೋರ್ಟ್ ಹಾಲ್ನಲ್ಲಿ ಯಾವ ರೀತಿಯಾದಂತಹ ಒಂದು ಪ್ರಸಂಗಕ್ಕೆ ಕಾರಣವಾಯಿತು ಮತ್ತು ಉಳಿದಂತೆ ದರ್ಶನ್ ಏನೆಲ್ಲ ಹೇಳ್ಕೊಂಡಿದ್ದಾರೆ? ದಿವ್ಯಾ, ಇವತ್ತು ಚಾರ್ಜ್ ಫ್ರೇಮ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಎಲ್ಲ ಆರೋಪಿಗಳನ್ನು 17 ಜನ ಆರೋಪಿಗಳೇನಿದ್ರು ಅವ್ರನ್ನೆಲ್ಲರೂ ಕೂಡ ಹಾಜರುಪಡಿಸುವಂತ ಒಂದು ಪ್ರಕ್ರಿಯೆಗಳಿತ್ತು. ಆದರೆ ಕೆಲವೊಂದು ಆರೋಪಿಗಳು ಡಿಸ್ಚಾರ್ಜ್ ಅಪ್ಲಿಕೇಶನ್ ಹಾಕುವಂತ ಒಂದಷ್ಟು ಪ್ರಯತ್ನಗಳನ್ನ ಬೆಳಗ್ಗೆ ಮಾಡ್ಕೊಂಡ್ರು. ಅದಾದ ಬಳಿಕ ಇವತ್ತು A12 ಅಂದ್ರೆ ಲಕ್ಷ್ಮಣನ್ ಇದ್ದಾನೆ, ಆತ ಇವತ್ತು ಡಿಸ್ಚಾರ್ಜ್ ಅಪ್ಲಿಕೇಶನ್ ಅನ್ನ ಹಾಕೊಂಡಿರುವಂತದ್ದು. ಯಾಕಂದ್ರೆ ಇಷ್ಟು ದಿನ ಕಾಲಾವಕಾಶ ಇತ್ತು. ಕಾಲಾವಕಾಶ ಇದ್ರೂ ಕೂಡ ಯಾವುದೇ ರೀತಿಯ ಡಿಸ್ಚಾರ್ಜ್ ಅಪ್ಲಿಕೇಶನ್ ಅನ್ನ ಹಾಕೊಳ್ಳಿಲ್ಲ. ಕಾಲವನ್ನ ದೂಡುವಂತದ್ದು ಮತ್ತು ಆ ಚಾರ್ಜ್ ಫ್ರೇಮ್ ಇಂದ ತಪ್ಪಿಸ್ಕೊಳ್ಳುವಂತ ಒಂದು ಕೆಲಸವನ್ನ ಈ ಪ್ರಯತ್ನಗಳನ್ನ ಮಾಡಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಇವತ್ತು ಡಿಸ್ಚಾರ್ಜ್ ಅಪ್ಲಿಕೇಶನ್ ಅನ್ನು ಹಾಕೊಂಡು ಚಾರ್ಜ್ ಫ್ರೇಮ್ ಇಂದ ತಪ್ಪಿಸ್ಕೊಂಡ್ರು. ಚಾರ್ಜ್ ಫ್ರೇಮ್ ಇಂದ ತಪ್ಪಿಸ್ಕೊಂಡ್ರು ಕೂಡ ವಿಡಿಯೋ ಕಾನ್ಫರೆನ್ಸ್ ನ ಮೂಲಕ ಹಾಜರುಪಡಿಸಿದಾಗ ಇದೇ ದರ್ಶನ್ ಅವರು ಇವತ್ತು ಮತ್ತದೇ ಹಳೆಯ ನಾಟಕವನ್ನು ಕೂಡ ಪ್ರಯತ್ನ ಮಾಡೋ ರೋಲ್ ಅನ್ನ ಪ್ಲೇ ಮಾಡುವಂತ ಕೆಲಸಗಳನ್ನು ಕೂಡ ಮಾಡಿರುವಂತದ್ದು. ಅಂದ್ರೆ ವಿಡಿಯೋ ಕಾನ್ಫರೆನ್ಸ್ ನಲ್ಲೇ ನನಗೆ ಬೆನ್ನು ನೋವಾಗಿದೆ, ಬೆನ್ನು ನೋವಿಂದ ಬಳಲ್ತಾ ಇದ್ದೀನಿ ಅನ್ನೋ ತೋರಿಸ್ಕೊಳ್ಳುವಂತ ತೋರ್ಪಡೆಯ ಒಂದು ಡ್ರಾಮಾವನ್ನು ಕೂಡ ಕಂಟಿನ್ಯೂ ಮಾಡಿದ್ರು. ಆ ಸಂದರ್ಭದಲ್ಲಿ ಕೋರ್ಟ್ ನ ಹಾಲ್ನಲ್ಲಿ ಇದ್ದಂತ ವಕೀಲರು ಆ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ದರ್ಶನ್ ಮಾಡ್ತಾ ಇದ್ದಂತ ಏನು ಒಂದಷ್ಟು ಸೂಚನಾತ್ಮಕ ಒಂದು ವಿಚಾರಗಳೇನಿತ್ತು ಅದನ್ನ ನೋಡಿ ನೆಗೆ ಪಾಟಲಿಗೆ ಒಳಗಾದ್ರು. ಯಾಕೆಂದ್ರೆ ಎಲ್ಲರೂ ಕೂಡ ಅದನ್ನ ನೋಡ್ತಾ ಇದ್ರು. ಸಾಮಾನ್ಯವಾಗಿ ಆತ ಮತ್ತೆ ಆ ಡ್ರಾಮಾ ಕ್ರಿಯೇಟ್ ಮಾಡಿದಂತ ಸಂದರ್ಭದಲ್ಲಿ ಎಲ್ಲ ಇದು ವಕೀಲರಿದ್ದ ಎಲ್ಲರೂ ಕೂಡ ನೆಗ್ನಾಡುವಂತ ಒಂದಷ್ಟು ಕೆಲಸಗಳಾಯ್ತು. ಅದಾದ ಬಳಿಕ ಹಾಸಿಗೆ ದಿಂಬಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುನಿಲ್ ಅವರು ಅಂದ್ರೆ ದರ್ಶನ್ ಪರ ವಕೀಲರು ಒಂದಷ್ಟು ಮನವಿಯನ್ನ ಮಾಡ್ಕೊಂಡ್ರು. ನಾವು ಈಗಾಗಲೇ ನ್ಯಾಯಾಂಗ ನಿಂದನೆ ಅರ್ಜಿಯನ್ನ ಹಾಕೊಂಡಿದೀವಿ, ಅಧ್ಯಯನ ಹಾಕೊಂಡು ಆದ್ರೂ ಕೂಡ ನೀವು ಆದೇಶವನ್ನು ಮಾಡಿದ್ರು ಕೂಡ ಯಾವುದೇ ರೀತಿಯ ಸೌಲಭ್ಯಗಳನ್ನ ಕೊಡ್ತಾ ಇಲ್ಲ ಅಂತ ಸಂದರ್ಭದಲ್ಲಿ ನ್ಯಾಯಾಧೀಶರೇ ಖುದ್ದಾಗಿ ದರ್ಶನ್ ಅವರನ್ನ ವಿಚಾರಣೆಗೊಳಪಡಿಸ್ತಾರೆ. ಅಂದ್ರೆ ನಿಮ್ಗೆ ಯಾವ ರೀತಿಯ ಅವಕಾಶಗಳನ್ನ ಮಾಡ್ಕೊಳ್ಳಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಕೇಳಿದ ಸಂದರ್ಭದಲ್ಲಿ ಯಾವುದೇ ರೀತಿಯ ಕನಿಷ್ಠ ಸೌಲಭ್ಯಗಳನ್ನು ಕೂಡ ನಮಗೆ ಒದಗಿಸ್ತಾ ಇಲ್ಲ. ಅಂದ್ರೆ ವಾಕಿಂಗಿಗೆ ಅವಕಾಶವನ್ನು ಮಾಡಿಕೊಟ್ರಿ, ಕೇವಲ 12 ಅಡಿ ಜಾಗ ಏನಿತ್ತು 12 ಅಡಿಯ ಜಾಗದ ಒಳಗೆ ನಾನು ವಾಕಿಂಗ್ ಮಾಡುವಂತ ಪರಿಸ್ಥಿತಿ ಬಂದಿದೆ. ಅಲ್ಲಿ ವಾಕಿಂಗ್ ಕೂಡ ಸರಿಯಾಗಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಈ ರೀತಿಯ ತನ್ನ ನೋವನ್ನ ತೋಡ್ಕೊಳ್ಳುವಂತ ಪ್ರಯತ್ನಗಳನ್ನ ಮಾಡಿದ್ರು ಇವತ್ತು. ಅಂದ್ರೆ ಈ ಅರ್ಜಿ ವಿಚಾರಣೆ ಆಯ್ತು. ಅರ್ಜಿ ವಿಚಾರಣೆ ಆದ ಬಳಿಕ ಮತ್ತೆ ಏನು 30ನೇ ತಾರೀಕು ಅಂದ್ರೆ ಡಿಸ್ಚಾರ್ಜ್ ಅಪ್ಲಿಕೇಶನ್ ವಿಚಾರ ಏನಿತ್ತು ಅದು 30ನೇ ತಾರೀಕಿಗೆ ಅಬ್ಜೆಕ್ಷನ್ ಅನ್ನ ಹಾಕ್ಲಿಕ್ಕೆ ಒಂದು ಅವಕಾಶ ಕೊಟ್ಟಿರುವಂತದ್ದು. ಮತ್ತೆ ಇನ್ನು 9ನೇ ತಾರೀಕು ಮುಂದಿನ ತಿಂಗಳು 9ನೇ ತಾರೀಕು ಮತ್ತೆ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಹಾಜರಾಗಬೇಕು. ಜೊತೆಗೆ ಇಲ್ಲಿಯ ತನಕ ಅಂದ್ರೆ ಹಾಸಿಗೆ ದಿಂಬಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ 30ನೇ ತಾರೀಕಿಗೆ ಆದೇಶವನ್ನ ಮಾಡುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ದಿವ್ಯಾ.